ರಾಷ್ಟ್ರಪತಿ ಆದವರಿಗೆ ಅರ್ಹತೆ ಬೇಡವಾ ಅನ್ನೋ ಒಂದು ಪ್ರಶ್ನೆಯನ್ನು ಅವ್ರು ಮುಂದಿಟ್ಟಿದ್ರು. ಅವರಿಗಿರುವ ಮುಗ್ಧತೆಯೇ ಒಂದು ದೊಡ್ಡ ಗುಣ, ನಿಗರ್ವಿಯಾಗಿರೋದು ಎರಡನೇ ಗುಣ. ಇದು ನಂದಲ್ಲ ಅನ್ನುವಂಥ ಮಾನಸಿಕತೆ, ಪ್ರಾಮಾಣಿಕತೆಯ ಜೊತೆಗೆ ತಾನು ಸಾಬೀತುಪಡಿಸಿದ್ದಾರೆ. ಕಾರ್ಪೊರೇಟರ್ ಆಗಿ, MLA ಆಗಿ, ಮಂತ್ರಿಯಾಗಿ, ರಾಜ್ಯಪಾಲೆಯಾಗಿ, ಶಿಕ್ಷಕಿಯಾಗಿ ಯಾವುದೇ ಕಳಂಕವನ್ನು ಅಂಟಿಸ್ಕೊಳ್ಳದೆ ಇರ್ತಕ್ಕಂಥದ್ದು. ಅದಕ್ಕಿಂತ ಇನ್ನೇನು ಸರ್ಟಿಫಿಕೇಟ್ ಬೇಕು? ಹೇಳಿದ ಕಡೆ ಸೈನ್ ಮಾಡುವ ಒಬ್ಬರು ಪ್ರೆಸಿಡೆಂಟ್ ಬೇಕಿತ್ತು, ಅದಕ್ಕೋಸ್ಕರ ಅವ್ರು ಮಾಡಿದ್ರು ಅಂತ ಹೇಳ್ತಾರೆ. ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಬಾತ್ರೂಮಿಂದ ಓಡ್ ಬಂದು ಫಕ್ರುದ್ದೀನ್ ಆಲಿ ಅಹಮದ್ ಸೈನ್ ಹಾಕಿದ್ರು ಅಂತ ಹೇಳ್ತಾರೆ. ಅಂದರೆ ಅದು ರಬ್ಬರ್ ಸ್ಟಾಂಪ್. ಮೋದಿ, ಅಮಿತ್ ಶಾ ಮತ್ತು ಹೈಕಮಾಂಡ್ ಮೇಲೆ ಒಂದು ಆರೋಪ ಇದೆ, ಇವರು ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ಳೋರು, ಡೆಮಾಕ್ರೆಟಿಕ್ ಮೈಂಡ್ ಸೆಟ್ ಇಲ್ಲ ಅಂತ. ಯಾರು ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ಆ ಪಕ್ಷದ ಒಳಗೆ ವಂಶ ಪಾರಂಪರ್ಯ ಇದೆಯೋ, ಪ್ರಜಾಪ್ರಭುತ್ವ ಇದೆಯೋ? ಒಂದು ಆರೋಪ ಏನು ಬರುತ್ತೆ ಅಂದ್ರೆ, ಇಲ್ಲೂ ಕೂಡ ಆ ರೀತಿ ತಂದೆ ಮಕ್ಕಳು ಇದ್ದಾರೆ, ಅಣ್ಣ ತಮ್ಮ ಇದ್ದಾರೆ, ಹೆಂಡತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮನೋಹರ್ ಪರಿಕರ್ ಅವ್ರ ಮಗನಿಗೆ 2 ಬಾರಿಯೂ ಟಿಕೆಟ್ ಕೊಡಲಿಲ್ಲ. ನಾವು ಕೊಡದೇ ಇರೋ ಉದಾಹರಣೆಗಳು ತುಂಬಾ ದೊಡ್ಡ ಉದಾಹರಣೆಗಳಿದಾವೆ. ಇಲ್ಲಿ ಯಡಿಯೂರಪ್ಪನವರು ರಾಘವೇಂದ್ರದ್ದು ಉದಾಹರಣೆ ಕೊಡ್ತಾರೆ. ಆದ್ರೆ ಅವ್ರಿಗೆ ಟಿಕೆಟ್ ಕೊಡೋ ನಿರ್ಣಯನೂ ಕೂಡ ಪಾರ್ಲಿಮೆಂಟರಿ ಬೋರ್ಡಲ್ಲೇ ಆಗಿರೋದು, ಫ್ಯಾಮಿಲಿ ಒಳಗಾಗಿರೋದಲ್ಲ. ಬಿಜೆಪಿಗೆ ಬ್ರಾಹ್ಮಣರ ಪಕ್ಷ ಅನ್ನುವ ಒಂದು ಹಣೆಪಟ್ಟಿ ಯಾವತ್ತು ಕಳಚತ್ತೆ? ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನವನ್ನು ಪಡೆದು ಸಮಾಜಕ್ಕೋಸ್ಕರ ಬದುಕೋರು, ಅವ್ರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆ ಇರೋರೆಲ್ಲ ಹಿಂದುತ್ವವಾದಿಗಳು. ಇಲ್ಲಿ ವಿಚಾರಕ್ಕೆ ಹಿಂದುತ್ವ ಅಂತ ಹೇಳಿದ್ರೆ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದು, ಇನ್ಕ್ಲೂಸಿವ್ನೆಸ್. ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ತಾನು ಮುಖ್ಯಮಂತ್ರಿಯಾಗಿ ಮಾಡಿದ ಒಳ್ಳೆಯ ಕೆಲಸವನ್ನೇ ಒಂದು ಮಾದರಿಯಾಗಿ ಪರಿವರ್ತನೆ ಮಾಡಿ ಜನರ ಮುಂದೆ ಇಟ್ಟರು. ರಾಹುಲ್ ಗಾಂಧಿ ಮಾನದಂಡ ಏನು? ಆಳಬೇಕು ಅಂದರೆ ನೆಹರು ಕುಟುಂಬದಲ್ಲೇ ಇರಬೇಕು, ಗೌಡಿಕೆಯೇ ಇರಬೇಕು, ಜಮೀನ್ದಾರಿಕೆಯೇ ಇರಬೇಕು ಅನ್ನೋ ಮಾನಸಿಕತೆ ಇದೆಯಲ್ಲ, ಆ ಮಾನಸಿಕತೆಯಿಂದ ಹೊರಗೆ ತರಬೇಕು ಅಂತಂದರೆ ವನವಾಸಿಗಳು ಕೂಡ ಸರ್ವೋನ್ನತ ಪದವಿಗಳಲ್ಲಿ ಕೂರ್ಬಲ್ರು ಅಂತ ಅನಿಸಿದರೆ ಆಗ ಕನಸು ಕಾಣೋಕ್ಕೆ ಸಾಧ್ಯ ಆಗುತ್ತೆ. 9 ರಿಂದ 10 ತಿಂಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಇದೆ. ಬಿಜೆಪಿಯ ಪರಿಸ್ಥಿತಿ ಹೇಗಿದೆ? ಈಗಷ್ಟೇ ರಾಷ್ಟ್ರಪತಿ ಚುನಾವಣೆ ಮುಗಿದಿದೆ. ಪ್ರಥಮ ಬಾರಿಗೆ ಭಾರತದಲ್ಲಿ ವನವಾಸಿ ಮಹಿಳೆ, ಬುಡಕಟ್ಟು ಮಹಿಳೆ ದ್ರೌಪದಿ ಮುರ್ಮು ಅವರು ಭಾರತದ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸಾಧಾರಣವಾಗಿ ಚುನಾವಣೆ ಅಂತ ತಕ್ಷಣ ನಾವು ವೋಟ್ ಮಾಡೋದು ನಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೆ ನಾವು ಯಾರು ಇದರಲ್ಲಿ ವೋಟ್ ಮಾಡಲಿಲ್ಲ. ಆದರೆ ಈ ಚುನಾವಣೆ ಹೇಗಾಯಿತು? ಈ ಬಹಳಷ್ಟು ಕುತೂಹಲ ನಮ್ಮಲ್ಲಿದೆ. ಇದಕ್ಕೆ ನಮಗೆ ಇವೆಲ್ಲವನ್ನು ಉತ್ತರಿಸೋಕ್ಕೆ ರಾಷ್ಟ್ರಪತಿ ಚುನಾವಣೆಯ ಇನ್ಚಾರ್ಜ್ ಆಗಿದ್ದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ CT ರವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನೀವು ರಾಷ್ಟ್ರಪತಿ ಚುನಾವಣೆಯ ಇನ್ಚಾರ್ಜ್ ಆಗಿದ್ರಿ. ಆದರೆ ಚುನಾವಣೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಾವೆಲ್ಲ ವೋಟ್ ಮಾಡೋದಿರುತ್ತೆ. ಬಟ್ ಇಲ್ಲಿ ರಾಷ್ಟ್ರಪತಿ ಚುನಾವಣೆಯ ಮತದಾರರು ಯಾರ್ಯಾರು? ಯೋಗ ಪಾರ್ಟಿ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸಚಿವರಾದಂಥ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ನೇತೃತ್ವದಲ್ಲಿ ನಾನು ಮತ್ತು ವಿನೋದ್ ತಾವ್ಡೆ ಅವ್ರನ್ನೊಳಗೊಂಡಿರ್ತಕ್ಕಂಥ ಒಂದು ತಂಡ ಚುನಾವಣೆ ದೃಷ್ಟಿಯಿಂದ ಕೆಲಸ ಮಾಡಿದ್ವಿ. ನಾನು ಮತ್ತು ವಿನೋದ್ ತಾವ್ಡೆ ಇನ್ಚಾರ್ಜ್ ಆಗಿದ್ವಿ, ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇನ್ಚಾರ್ಜ್ ಆಗಿದ್ದರು. ಇದರಲ್ಲಿ ಮತದಾರರು ದೇಶದ ಎಲ್ಲ ಪ್ರಜೆಗಳು ಅಲ್ಲ, ಎಲ್ಲ ಪ್ರಜೆಗಳ ಪ್ರತಿನಿಧಿಗಳು ಮತದಾರರು. ಇದರಲ್ಲಿ ಮತದಾರರಾಗಿದ್ದವರು ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸತ್ ಸದಸ್ಯರು ಮತ್ತು ಎಲ್ಲ ವಿಧಾನಸಭೆಯ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ ಹಾಕಲಿಕ್ಕೆ ಅವಕಾಶ ಇರಲಿಲ್ಲ. ಇದರಲ್ಲಿ ಮತದಾನ ಇದು ಪರೋಕ್ಷ ಮತದಾನ ಪದ್ಧತಿಯ ಮೂಲಕ ಆಯ್ಕೆ ಆಗ್ತಾರೆ. ನಮ್ಮ ದೇಶದಲ್ಲಿ ಒಟ್ಟೀಗ ಇರುವ ಸಂಸದರ ಸಂಖ್ಯೆ 776, ರಾಜ್ಯಸಭೆ ಸೇರಿ 545 ಸಂಸತ್ ಸದಸ್ಯರಾದರೆ, ಲೋಕಸಭಾ ಸದಸ್ಯರಾದರೆ, ಉಳಿದ ರಾಜ್ಯಸಭಾ ಸದಸ್ಯರು ಸೇರಿ 776. 4120 ಜನ ವಿಧಾನಸಭೆಯ ಸದಸ್ಯರಿದ್ದಾರೆ. 1971ರ ಜನಗಣತಿಯನ್ನು ಆಧರಿಸಿ ಸಂಸದರು ಮತ್ತು ಶಾಸಕರ ಮತಮೌಲ್ಯದ ನಿರ್ಧಾರ ಮಾಡ್ತಾರೆ. ಅಂದರೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂದರೆ, ಒಂದು ರಾಜ್ಯದ ಜನಸಂಖ್ಯೆಯನ್ನು ಆ ರಾಜ್ಯದಲ್ಲಿರುವ ಒಟ್ಟು ಶಾಸಕರ ಸಂಖ್ಯೆಯೊಂದಿಗೆ ಭಾಗಿಸಿ 1000 ಭಾಗಿಸಿದಾಗ ಒಂದು ಮೌಲ್ಯ ಸಿಗುತ್ತೆ. ಆ ಮೌಲ್ಯವನ್ನು ಮತದ ಮೌಲ್ಯ ಅಂತ ಫಿಕ್ಸ್ ಮಾಡ್ತಾರೆ. ಹಾಗೆಯೇ ಪ್ರತಿ ಸಂಸದರು, ರಾಜ್ಯಸಭೆ ಇರಲಿ ಲೋಕಸಭೆ ಇರಲಿ, ಅವರು ಮತದ ಮೌಲ್ಯ 708 ಆಗಿದೆ. ಅಂದರೆ ಒಬ್ಬ MP ವೋಟ್ ಹಾಕಿದರೆ 708 ಮೌಲ್ಯ ಅದಕ್ಕೆ ಫಿಕ್ಸ್ ಮಾಡಿರ್ತಾರೆ. ಆ ರೀತಿ ಶಾಸಕರ ಮೌಲ್ಯ ರಾಜ್ಯದಿಂದ ರಾಜ್ಯಕ್ಕೆ ಜನಸಂಖ್ಯೆಯನ್ನು ಆಧರಿಸಿ ಭಿನ್ನ ಆಗಿರುತ್ತೆ. ಈಗ ಸಣ್ಣ ರಾಜ್ಯಗಳಲ್ಲಿ ಮೌಲ್ಯ ಕಡಿಮೆ ಇರುತ್ತೆ, ವಿರಳವಾಗಿ ಜನಸಂಖ್ಯೆ ಇರುವಂಥ ರಾಜ್ಯಗಳಲ್ಲಿ ಮೌಲ್ಯ ಕಡಿಮೆ ಇರುತ್ತೆ. ಜನಸಂಖ್ಯೆ ಡೆನ್ಸಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಡೆಗೆ ಮೌಲ್ಯ ಜಾಸ್ತಿ ಇರುತ್ತೆ. ಅದನ್ನು 71ರ ಜನಗಣತಿಯನ್ನು ಆಧರಿಸಿಯೇ ಮೌಲ್ಯದ ನಿರ್ಣಯವನ್ನು ಮಾಡ್ತಾರೆ. ಇದು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಇದು ಭಿನ್ನ ಇದೆ. ಈಗ ಮತದಾನ ಮುಗಿದು ಚುನಾವಣೆ ಪ್ರಕ್ರಿಯೆಗಳೆಲ್ಲ ಮುಗಿದಿರೋದ್ರಿಂದಾಗಿ
ಯಾವ್ಯಾವ ರಾಜ್ಯದ ಶಾಸಕರ ಮತದ ಮೌಲ್ಯ ಏನು ಅನ್ನೋದು ನಿಮಗೆ ಚಾರ್ಟೇ ಸಿಗುತ್ತೆ. ಆ ರೀತಿ ಪರೋಕ್ಷ ಮತದಾನ ಪದ್ಧತಿಯ ಮೂಲಕ ಚುನಾವಣೆ ನಡೆದು ಆಯ್ಕೆಯಾಗಿದ್ದಾರೆ. ಈಗ ನಮ್ಮ ಅಭ್ಯರ್ಥಿಗೆ 64.3% NDA ಅಭ್ಯರ್ಥಿಯಾಗಿದ್ದಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಮತ ಸಿಕ್ಕಿದೆ. UPA ಅಭ್ಯರ್ಥಿಯಾಗಿದ್ದಂಥ ಯಶವಂತ್ ಸಿನ್ಹಾ ಅವರಿಗೆ 35.97% ಮತ ಸಿಕ್ಕಿದೆ. 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿ 100% ಮತ ಪಡೆದಿದ್ದಾರೆ. ಅದರಲ್ಲಿ ಅವರಿಗೆ ಸಿಕ್ಕಿಂನಲ್ಲಿ 100% ಮತ ಸಿಕ್ಕಿದೆ, ನಾಗಾಲ್ಯಾಂಡ್ನಲ್ಲಿ 100% ಮತ ಸಿಕ್ಕಿದೆ. ನಮ್ಮ ಇನ್ನೊಂದು ಆಶ್ಚರ್ಯ ಅಂದರೆ ಒಬ್ಬ MLA ಇಲ್ಲದೆ ಇರುವಂಥ ಆಂಧ್ರ ಪ್ರದೇಶದಲ್ಲಿ 100% ಮತ ಸಿಕ್ಕಿದೆ. BJP ಒಬ್ಬರು MLA ಕೂಡ ಆಂಧ್ರದಲ್ಲಿರಲಿಲ್ಲ, ಅಲ್ಲಿ 100% ಮತ ಸಿಕ್ಕಿದೆ. ಇದ್ರ ಜೊತೆಗೆ ದೇಶದಾದ್ಯಂತ 17 ಸಂಸದರು ನಮಗಿರುವ ಸಂಖ್ಯೆಗಿಂತಲೂ, ನಮ್ಮನ್ನು ಸಮರ್ಥನೆ ಮಾಡಿದವ್ರ ಸಂಖ್ಯೆಗಿಂತಲೂ ಹೆಚ್ಚುವರಿಯಾಗಿ 17 ಸಂಸದರು ವಿಪಕ್ಷಗಳಿಂದ, ಪ್ರತಿಪಕ್ಷದಿಂದ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ದೇಶದಾದ್ಯಂತ 126 MLAಗಳು ಅವ್ರ ಪಾರ್ಟಿಯನ್ನು ಬಿಟ್ಟು ಕ್ರಾಸ್ ವೋಟ್ ಮಾಡಿ ನಮಗೆ ಹೆಚ್ಚುವರಿಯಾಗಿ ವೋಟ್ ಹಾಕಿದ್ದಾರೆ. ಅಂದರೆ ನಿಮಗೆ ದ್ರೌಪದಿ ಮುರ್ಮು ಅವರು ಪಡೆದಂಥ ಒಟ್ಟು ಮತಗಳು 2824 ದ್ರೌಪದಿ ಮುರ್ಮು ಅವರು ಪಡೆದಿದ್ದು, ಅದರ ಮೌಲ್ಯ 6,76,803. ಆಗ ಪ್ರಾರಂಭದಲ್ಲಿ ನೀವು ಹೇಳಿದ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಮೊತ್ತ ಸಿಗುತ್ತೆ. ಯಶವಂತ್ ಸಿನ್ಹಾ ಅವರು ಪಡೆದಂಥ ಒಟ್ಟು ಮತಗಳು 1,877. ಒಟ್ಟು ಮೌಲ್ಯ ಯಶವಂತ್ ಸಿನ್ಹಾ ಪಡೆದಿದ್ದು 3,80,177. ಅಂದರೆ ಹತ್ತತ್ರ 3 ಲಕ್ಷದಷ್ಟು ಮತಗಳನ್ನು ಹೆಚ್ಚುವರಿಯಾಗಿ ಮೌಲ್ಯದ ಮತಗಳನ್ನು ದ್ರೌಪದಿ ಮುರ್ಮು ಅವರು ಪಡೆದಿದ್ದಾರೆ. ಪರ್ಸೆಂಟೇಜ್ ಲೆಕ್ಕ ಹಾಕಿ ಹೋಲಿಕೆ ಮಾಡಿದ್ರೆ 28% ಹೆಚ್ಚು ಪ್ರತಿಶತ ಮತಗಳಿಂದ ಇವರು ಗೆಲುವು ಸಾಧಿಸಿದ್ದಾರೆ ದ್ರೌಪದಿ ಮುರ್ಮು ಅವರು. ಸರ್, ನೀವು ಕ್ರಾಸ್ ವೋಟಿಂಗ್ ಬಗ್ಗೆ ಹೇಳಿದ್ರಿ, ಅದು ಕ್ರಾಸ್ ವೋಟಿಂಗ್ ಬಿಜೆಪಿಯ ಪ್ರಯತ್ನದ ಫಲವಾಗಾಯ್ತು ಅಥವಾ ಅಭ್ಯರ್ಥಿಯ ಕಾರಣಕ್ಕಾಯ್ತು? ಎರಡೂ ಇರುತ್ತೆ. ಒಂದು ಕಡೆ ಪ್ರಯತ್ನವೂ ನಡೆದಿರುತ್ತೆ. ನಮ್ಮ ಎಲ್ಲ ಮುಖಂಡರುಗಳು ವೈಯಕ್ತಿಕವಾಗಿ ಮಾತಾಡಿದ್ದೇವೆ, ಜೊತೆಗೆ ನಮ್ಮ ಅಭ್ಯರ್ಥಿ ಎಲ್ಲ ಪಕ್ಷಗಳ ನಾಯಕರುಗಳ ಜೊತೆ ಮಾತಾಡಿದ್ದಾರೆ, ನೀವು ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದಾರೆ. ಈಗ ಯಶವಂತ್ ಸಿನ್ಹಾ ಅವರು ಎಲ್ಲ ಕಡೆ ಹೇಳ್ತಿದ್ರು ಆತ್ಮಸಾಕ್ಷಿ ಮತ ಹಾಕಬೇಕು ಅಂಥೇಳಿ. ಬಿಹಾರದಲ್ಲೂ ಕ್ರಾಸ್ ವೋಟಿಂಗ್ ಆಯಿತು, ಉತ್ತರ ಪ್ರದೇಶದಲ್ಲೂ ಕ್ರಾಸ್ ವೋಟಿಂಗ್ ಆಯಿತು, ವೆಸ್ಟ್ ಬೆಂಗಾಲ್ನಲ್ಲೂ ಕ್ರಾಸ್ ವೋಟಿಂಗ್ ಆಯಿತು. ಅಂದರೆ ಆ ಜನ ಆತ್ಮಸಾಕ್ಷಿ ಮತ ಹಾಕಿದ್ದಾರೆ. ಒಂದು ಸ್ವತಂತ್ರ ಭಾರತದಲ್ಲಿ ಮೊದಲನೇ ಬಾರಿಗೆ ಒಂದು ವನವಾಸಿ ಮಹಿಳೆಗೆ ರಾಷ್ಟ್ರಪತಿ ಆಗುವಂಥ ಯೋಗ ಸಿಕ್ಕಿದಾಗ ಪಕ್ಷಾತೀತವಾಗಿ ವೋಟ್ ಹಾಕಿದ್ದಾರೆ. ಸರ್, ವನವಾಸಿ ಮಹಿಳೆಯನ್ನ ದೇಶದ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಬಿಜೆಪಿ ಕೂರಿಸಿರೋದು ಒಂದು ಸಾಧನೆ. ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಅದು ಬಹಳ ಮಹತ್ವವಾಗಿದ್ದು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದರೆ ಯಶವಂತ್ ಸಿನ್ಹಾ ಅವರು ಮತ್ತೆ ಅವರ ಬೆಂಬಲಿಗರು ಚುನಾವಣೆಯ ಸಮಯದಲ್ಲಿ ಏನು ಹೇಳ್ತಾ ಇದ್ರು ಅಂದರೆ, ಕೆಪಾಸಿಟಿ ನೋಡಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀವಿ, ಬ್ಯೂರೋಕ್ರಸಿಲಿ ಇದ್ವಿ, ಆಡಳಿತ ನಡೆಸಿದ್ದೀವಿ, ರಾಷ್ಟ್ರಪತಿ ಆದವರಿಗೆ ಅರ್ಹತೆ ಬೇಡವಾ ಅನ್ನೋ ಒಂದು ಪ್ರಶ್ನೆಯನ್ನು ಅವ್ರು ಮುಂದಿಟ್ಟಿದ್ರು. ನೋಡಿ, ಅರ್ಹತೆಯನ್ನು ಯಾವ ಮಾನದಂಡದಲ್ಲಿ ಅಳಿಬೇಕು? ಬಣ್ಣದಲ್ಲಿ ಅಳಿಬೇಕಾ, ಜಾತಿಯಲ್ಲಿ ಅಳಿಬೇಕಾ, ಬುದ್ಧಿವಂತಿಕೆಯಲ್ಲಿ ಅಳಿಬೇಕಾ, ಪ್ರಾಮಾಣಿಕತೆಯಲ್ಲಿ ಅಳಿಬೇಕಾ, ಅಥವಾ ಯಾವ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಅನ್ನೋದ್ರ ಮೇಲೆ ಅಳಿಬೇಕಾ, ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಅಳಿಬೇಕಾ, ಯಾವುದಲ್ಲಿ ಅಳಿಬೇಕು? ನೀವು ಹಾಗೆ ಯೋಗ್ಯತೆಯನ್ನೇ ಮಾನದಂಡವಾಗಿ ಇಟ್ಕೊಳ್ಳೋಕೆ ಹೋಗೋದಾದರೆ, ನಾನು ಒಂದು ತಿಂಗಳು ಅವ್ರ ಜೊತೆಯಲ್ಲಿ ಒಡನಾಡಿಯಾಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಒಂದು ತಿಂಗಳಲ್ಲಿ ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ನೀವೊಂದು ಯೋಚನೆ ಮಾಡಿ, ಇವತ್ತು ಅವರಿಗೊಂದು 64-65 ವರ್ಷ ವಯಸ್ಸು. ಯಾರಿಗೆ? ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ. ಒಂದು 55 ವರ್ಷದ ಹಿಂದೆ ಒಂದು ವನವಾಸಿ ಮಹಿಳೆ ಮನೆಯಿಂದ ಹೊರಗೆ ಹೋಗಿ ಓದುವ ಅವಕಾಶ ಎಷ್ಟು ಮಟ್ಟಿಗಿತ್ತು ಯೋಚನೆ ಮಾಡಿ. 0. ಅಂದರೆ ಅಲ್ಲಿಂದ ಸಂಘರ್ಷ ಪ್ರಾರಂಭ ಆಗಿದೆ. ಓದಬೇಕು ಅನ್ನೋ ಸಂಘರ್ಷ. ಅವತ್ತು ಗಂಡು ಮಕ್ಕಳೇ ಶಾಲೆಗೆ ಹೋಗೋದು ಕಷ್ಟವಾಗಿದ್ದಂಥ ಕಾಲದಲ್ಲಿ ಒಂದು ಹೆಣ್ಣು ಮಗು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೇ ಕಿಲೋಮೀಟ್ರುಗಳ ದೂರ ಹೋಗಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದರೆ, ಆಮೇಲೆ ಪ್ರೌಢ ಶಿಕ್ಷಣಕ್ಕೆ ಇನ್ನೂ 50-60 ಕಿಲೋಮೀಟ್ರ್ ಹೋಗಿ ಕಾಲೇಜ್ ಶಿಕ್ಷಣಕ್ಕೆ 300 ಕಿಲೋಮೀಟ್ರ್ ಬಂದಿದ್ದಾರೆ. ಅವ್ರು ಹೇಳಿದರು, 7 ದಿನ ಸಾಮಾನು ಹೊತ್ಕೊಂಡು 7 ದಿನ ನಡ್ಕೊಂಡು ಬಂದಿದ್ದಾರೆ. ಹೋಟೆಲ್ ಇಲ್ಲ, ಹೋಟೆಲಲ್ಲಿ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ. ಎಲ್ಲಿ
ಅವರ ಬುಡಕಟ್ಟು ಅಥವಾ ಪರಿಚಯಸ್ಥರು ಮನೆಗಳಿದ್ದಾವೆ ಗುರುತು ಪಾಡ್ಕೊಂಡು ಒಬ್ಬರು ಮುಖ ನೋಡಿಲ್ಲ. ಅವ್ರ ಬೌಂಡ್ರಿ, ಅವರ ವನವಾಸಿ ಬುಡಕಟ್ಟು ಜನಾಂಗ ಎಲ್ಲಿ ಇರ್ತಾರೋ ಅಲ್ಲಿ ಮಾತ್ರ ಅಷ್ಟರೊಳಗೆ ಅವರ ಚಟುವಟಿಕೆ ಓಡಾಟ. ಅವತ್ತಿನ ಕಾಲದಲ್ಲಿ ಇನ್ನೊಬ್ಬರ ಮನೇಲಿ ಹಾಗೇ ಊಟ ಮಾಡಬಾರ್ದು ಅಂತ ಇವರಿಂದ ಸಾಮಾನು ಹೊತ್ಕೊಂಡು ಹೋಗಿದ್ದಾರೆ. ಇವರು ಅಕ್ಕಿ, ಕಳಲೆ, ಅಲ್ಲೇನೋ ಹಲಸಿನ ಹಣ್ಣು, ಅಲ್ಲಿ ಸಿಗುವಂಥ ಜೇನು, ಇದನ್ನು ತೊಗೊಂಡು ಹೋಗಿದ್ದಾರೆ. ಅಂದರೆ ನಾವು ಹಾಗೆ ಇನ್ನೊಬ್ಬರ ಮನೇಲಿ ಊಟ ಮಾಡಬಾರ್ದು ಅಂತ. ಇದೆಯಲ್ಲೋ ಭಾರತೀಯ ಸಂಸ್ಕೃತಿ. ತಗೊಂಡು ಹೋಗಿ ಆ ಮನೆಯಲ್ಲಿ ಕೊಟ್ಕೊಂಡು 7 ದಿನ ನಡೆದಿದ್ದಾರೆ. ಅಂದರೆ ಸರಾಸರಿ 30-35 ಕಿಲೋಮೀಟ್ರ್ ನಡೆದು ಆಮೇಲೆ ಬಂದು ಹಾಸ್ಟೆಲ್ಲಿಗೆ ಗೊತ್ತಿಲ್ಲ ಎಲ್ಲಿ ಸೇರಬೇಕು ಅಂತ. ಯಾರೋ ಒಬ್ಬರು ಇವರ ಜಾತಿಯವರೊಬ್ಬರು MLA ಆಗಿದ್ದಾರೆ ಅಂತ ಗೊತ್ತಿತ್ತಂತೆ. ಅವ್ರ ಹತ್ರ ಹೋಗಿ ಪರಿಚಯ ಹೇಳಿಕೊಂಡು ಹಾಸ್ಟೆಲ್ಲು ಅಪ್ಲಿಕೇಶನ್ ಹಾಕಬೇಕು ಅಂತಲೂ ಗೊತ್ತಿಲ್ಲ. ಹಾಸ್ಟೆಲಲ್ಲಿ ಇದ್ಕೊಂಡು ಓದಿ, ಸೀಟ್ ಪಡೆದು ಓದಿ, ಸ್ವಂತ ಸಾಮರ್ಥ್ಯದ ಮೇಲೆ ಬದುಕು ಕಟ್ಕೊಂಡು, ಈಗ ವೈಯಕ್ತಿಕವಾಗಿ ಬದುಕು ಕಟ್ಕೊಂಡು ಬದುಕಿದಂಥ ಲಕ್ಷಾಂತರ ಜನ ಉದಾಹರಣೆಗಳು ಎಲ್ಲ ಜನಾಂಗದಲ್ಲೂ ಸಿಗ್ತವೆ. ಆದರೆ ಅದರಿಂದ ತೃಪ್ತರಾಗದೆ ಅವರು ಫಸ್ಟು 2nd ಡಿವಿಷನ್ ಕ್ಲರ್ಕ್ ಆಗಿ ಅದರಲ್ಲಿ ತೃಪ್ತಿ ಸಿಗದೆ ಆಮೇಲೆ ಇನ್ನೇನೋ ಮಾಡಬೇಕು ಅಂಥೇಳಿ ಶಿಕ್ಷಕಿಯಾಗಿ ಕೆಲಸ ಮಾಡಿ, ಆ ಶಿಕ್ಷಕಿ ಆಗ್ತಾನೆ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೆರೆದುಕೊಳ್ಬೇಕು ಅಂತ ಹೇಳಿ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಂಡು ಜನಮನ್ನಣೆ ಪಡೆದು ಕಾರ್ಪೊರೇಟರ್ ಆಗಿ ಗೆದ್ದು ಬಂದು ಅಲ್ಲಿ ಮಾಡಿದ ಒಳ್ಳೆ ಕೆಲಸದ ಆಧಾರದಲ್ಲಿ ನೋಡಿ, ಅವರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ಗಾಡ್ ಫಾದರ್ ಇಲ್ಲ, ಗಾಡೇ ಫಾದರು. ಗಾಡ್ ಫಾದರ್ ಬೇರೆ, ಗಾಡೇ ಫಾದರ್ ಹೋಗೋದು ಬೇರೆ. ಇಲ್ಲಿ ದೇವರು ಅಷ್ಟೇ ಕೈ ಹಿಡಿದು ನಡೆಸ್ಕೊಂಡು ಹೋಗಿರೋದು. ಗಾಡ್ ಫಾದರ್ ಅಂತ ಇಲ್ಲದೇ ಇರೋ ಕಾಲದಲ್ಲಿ ಅವರು BJP ಅಭ್ಯರ್ಥಿಯಾಗಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಆ ಒಳ್ಳೆತನದ ಕಾರಣಕ್ಕೋಸ್ಕರ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿ ಯಾವುದೇ ಕಳಂಕವನ್ನು ಅಂಟಿಸ್ಕೊಳ್ಳದೆ ಇರ್ತಕ್ಕಂಥದ್ದು. ಅದು ನಿಮಗೆ ಸರ್ಟಿಫಿಕೇಟು, ಅದಕ್ಕಿಂತ ಇನ್ನೇನು ಸರ್ಟಿಫಿಕೇಟ್ ಬೇಕು, ಅದಕ್ಕಿಂತ ಇನ್ನೇನು ಬೇಕು? ಗುಣ ಅಂದರೆ ಇನ್ನೇನು ಬೇಕು ನಿಮ್ಮ ಗುಣ? ಅವರಿಗಿರುವ ಮುಗ್ಧತೆ ಅವರಿಗೊಂದು ದೊಡ್ಡ ಗುಣ. ಒಂದು ಮುಗ್ಧತೆ ಒಂದು ದೊಡ್ಡ ಗುಣ. ನಿಗರ್ವಿಯಾಗಿರೋದು 2ನೇ ಗುಣ. ಒಂದು ಮುಗ್ಧತೆ, ಇನ್ನೊಂದು ನಿಗರ್ವಿಯಾಗಿರೋದು. 3ನೇದು ಎಲ್ಲ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದೆ ಇರುವಂಥ ಒಂದು ನಿರ್ಲಿಪ್ತ ಮಾನಸಿಕತೆ, ಇದು ನಂದಲ್ಲ ಅನ್ನುವಂಥ ಮಾನಸಿಕತೆ, ಆ ಪ್ರಾಮಾಣಿಕತೆ. ಈ ಪ್ರಾಮಾಣಿಕತೆಯ ಜೊತೆಗೆ ತಾನು ಸಾಬೀತುಪಡಿಸಿದ್ದಾರೆ ಕಾರ್ಪೊರೇಟರ್ ಆಗಿ, ತಾನು ಸಾಬೀತುಪಡಿಸಿದ್ದಾರೆ MLA ಆಗಿ, ಅವ್ರು ಸಾಬೀತುಪಡಿಸಿದ್ದಾರೆ ಮಂತ್ರಿಯಾಗಿ, ರಾಜ್ಯಪಾಲೆಯಾಗಿ, ಶಿಕ್ಷಕಿಯಾಗಿ. ಇಷ್ಟೆಲ್ಲವನ್ನು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ಮೇಲೂ ಕೂಡ ಅವ್ರನ್ನ ರಬ್ಬರ್ ಸ್ಟಾಂಪ್ ಕರೀತಾರೆ ಅಂತ ಹೇಳಿದ್ರೆ ಈ ಮಾನಸಿಕತೆಗೆ ಏನು ಹೇಳಬೇಕು ನಾವು? ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಯೇ ವನವಾಸಿಗಳನ್ನು ನೋಡುವ ಅವರ ಮನೋಭಾವನೆಯನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಸರ್, ರಬ್ಬರ್ ಸ್ಟ್ಯಾಂಪ್ ಅನ್ನೋ ಒಂದು ಪದ ಉಪಯೋಗಿಸಿದೆ, ಅದನ್ನು ಸ್ವಲ್ಪ ವಿಸ್ತರಿಸಿ ಒಂದು ಪ್ರಶ್ನೆ ಕೇಳ್ತೀನಿ. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಒಟ್ಟು BJPಗೆ ಒಬ್ಬ ಹೇಳಿದ ಕಡೆ ಸೈನ್ ಮಾಡುವ ಒಬ್ಬರು ಪ್ರೆಸಿಡೆಂಟ್ ಬೇಕಿತ್ತು, ಅದಕ್ಕೋಸ್ಕರ ಅವ್ರನ್ನ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ನೀವು ಇವಾಗ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಆದರೆ ಮುಂದುವರೆದ ಪ್ರಶ್ನೆ ಏನಂದರೆ, ನಿಜವಾಗ್ಲೂ ನರೇಂದ್ರ ಮೋದಿ ಅವರು ಅಥವಾ BJP ಹೈಕಮಾಂಡ್ ಹೇಳಿದ್ದನ್ನು ಮಾಡುವವರನ್ನ ಮಾತ್ರ ಇಷ್ಟಪಡತ್ತಾ? ಕೆಲವರು ಊಳಿಗ ಮಾನ್ಯ ಮಾನಸಿಕತೆಯಲ್ಲೇ ಬೆಳೆದು ಬಂದವರಿಗೆ ತನ್ನಂತೆ ಇತರರು ಇರ್ತಾರೆ ಅಂತ ಭಾವಿಸ್ಬಿಡ್ತಾರೆ. ಇವರು ರಾಜ್ಯಪಾಲೆ ಆಗಿದ್ದರು. ರಾಜಭವನದ ಹೊರಗೆ ಬಂದು ಕೆಲಸ ಮಾಡಿದ್ರು, ರಾಜಭವನದೊಳಗೆ ಬಂದಿಯಾಗಲಿಲ್ಲ. ರಾಜಭವನದ ಬೇಲಿಯನ್ನು ದಾಟಿ ಭವನವನ್ನು ಜನಸಾಮಾನ್ಯರ ಭವನವಾಗಿ ಪರಿವರ್ತನೆ ಮಾಡಿದ್ರು. ನಮ್ಮದೇ ಸರ್ಕಾರ ಇತ್ತು ಜಾರ್ಖಂಡ್ನಲ್ಲಿ. ಅಲ್ಲಿರುವಂಥ ವನವಾಸಿಗೆ ಸಂಬಂಧಪಟ್ಟಂಥ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಬಿಲ್ ತಂದಾಗ ಅದನ್ನ ವಿರೋಧಿಸಿ ವಾಪಸ್ ಕಳಿಸಿದ್ರು. ರಬ್ಬರ್ ಸ್ಟಾಂಪ್ ಆಗಿದ್ದರೆ ವಿರೋಧಿಸಿ ವಾಪಸ್ ಕಳಿಸ್ತಿದ್ರ. ಇದರಿಂದ ವನವಾಸಿಗಳಿಗೆ ಅವರ ಭೂಮಿಯನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ವಾಪಸ್ ಕಳಿಸಿದರು. ವನವಾಸಿಗಳು ತಮ್ಮ ಜಮೀನನ್ನು ಮಾರೋದಕ್ಕೆ ಅವಕಾಶ ಕೊಟ್ಟಿದ್ದಂಥ ಒಂದು ಬಿಲ್, ಅದು ವಾಪಸ್ ಕಳಿಸಿದರು. ಹೇಗೆ ರಬ್ಬರ್ ಸ್ಟಾಂಪ್ ಹಾಕ್ತಾರೆ? ರಬ್ಬರ್ ಸ್ಟಾಂಪು ವ್ಯಕ್ತಿ ಬೇಕು ಅಂತ ಬಯಸೋದು ಯಾರು ಅಂದರೆ ಕಾಂಗ್ರೆಸ್ ಆ ಥರ ಬಯಸಿದೆ. ನಿಮಗೆ ಸತ್ತೋರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ, ಅದ್ರ ಉದಾಹರಣೆ ರೂಪವಾಗಿ ನಾನು ಹೇಳ್ತೀನಿ. ಫಕ್ರುದ್ದೀನ್ ಆಲಿ ಅಹಮದ್ ಅಂತ ಒಬ್ಬರು ರಾಷ್ಟ್ರಪತಿ ಇದ್ದರು. ಶ್ರೀಮತಿ ಇಂದಿರಾ ಗಾಂಧಿಯವರು ಮಧ್ಯರಾತ್ರಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಯಾತಕ್ಕಾಗಿ ಘೋಷಣೆ ಮಾಡಿದ್ರು? ಯುದ್ಧ ಇರಲಿಲ್ಲ ನಮ್ಮ ದೇಶದಲ್ಲಿ ಅವಾಗ. 75ರಲ್ಲಿ ಯಾವ ಯುದ್ಧ ಇತ್ತು? ಅಥವಾ ಭೂಕಂಪ ಆಗಿರಲಿಲ್ಲ, ಪ್ರಳಯ ಬಂದಿರಲಿಲ್ಲ. ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು. ಆ ತೀರ್ಪಿನಲ್ಲಿ ಹೇಳಿತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆಯನ್ನು ಅಸಿಂಧು ಅಂತ ಘೋಷಣೆ ಮಾಡಿತ್ತು.
ಅದನ್ನು ಅವ್ರು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇತ್ತು. ಆದರೆ ಅವರು ಅದನ್ನು ಬಿಟ್ಟು ಸಾಂವಿಧಾನಿಕವಾಗಿರುವಂಥ ಎಲ್ಲ ಮಾರ್ಗವನ್ನು ಬದಿಗೊತ್ತಿ ತನ್ನ ಸ್ವಾರ್ಥಕ್ಕೆ ತುರ್ತು ಪರಿಸ್ಥಿತಿ ಹೇರಿದರು. ಆ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಬಾತ್ರೂಮಿಂದ ಓಡಿ ಬಂದು ಫಕ್ರುದ್ದೀನ್ ಅಲಿ ಅಹಮದ್ ಸೈನ್ ಹಾಕಿದ್ರು ಅಂತ ಹೇಳ್ತಾರೆ. ಅಂದರೆ ಅದು ರಬ್ಬರ್ ಸ್ಟಾಂಪ್. ಬಾತ್ರೂಮಲ್ಲಿ ಯಾತಕ್ಕಾಗಿ ತುರ್ತು ಪರಿಸ್ಥಿತಿ ಅಂತ ಹೇಳ್ದಲೇ ಮತ್ತು ಕ್ಯಾಬಿನೆಟ್ ಡಿಸಿಷನ್ನೂ ಇಲ್ಲದ ಆದೇಶ. ತುರ್ತು ಪರಿಸ್ಥಿತಿ ಹೇರಬೇಕು ಅಂದರೆ ಸಕಾರಣ ಇರಬೇಕು ಮತ್ತು ಕ್ಯಾಬಿನೆಟ್ ನಿರ್ಣಯ ಆಗಬೇಕು. ಕ್ಯಾಬಿನೆಟ್ ನಿರ್ಣಯವೂ ಅಲ್ಲ, ಇಂದಿರಾ ಗಾಂಧಿ ಆದೇಶ, ಅದು ಸರ್ವಾಧಿಕಾರ. ಅವರ ಹೇಳ್ದಂಗೆ ಕುಣಿತಾ ಇದ್ರಲ್ಲ, ಅದು ಪಪೆಟ್ಗಳು. ಈ ಗೊಂಬೆ ಕುಣಿಸ್ತಾರಲ್ಲ, ಹಂಗೆ ಗೊಂಬೆ ಕುಣಿಸೋದು ಅಂತ ಮಾಡಿದ್ದು ಅದು ಮಾಡಬೇಕು ಅಂತ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರೋ ಪಾರ್ಟಿ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡ್ರ ಪಾರ್ಟಿ. ಸರ್, ಹಾಗಾದರೆ ಈ ಕಳೆದ 2014ರಿಂದ ಈಗ 2022ವರೆಗೂ ಕೂಡ ಮೋದಿ, ಅಮಿತ್ ಶಾ ಮತ್ತು ಹೈಕಮಾಂಡ್ ಮೇಲೆ ಒಂದು ಆರೋಪ ಇದೆ, ಇವರು ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ಳೋರು, ಡೆಮಾಕ್ರೆಟಿಕ್ ಮೈಂಡ್ಸೆಟ್ ಇಲ್ಲ ಅಂತ. ಇಷ್ಟೆಲ್ಲ ನೀವು ಉದಾಹರಣೆಗಳನ್ನು ಕೊಡ್ತಾ ಇದ್ದೀರಾ. ಆದರೂ ಕೂಡ ಈ ಒಂದು ಆರೋಪದಿಂದ ಯಾಕೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ? ನೋಡಿ, ಆರೋಪ ಮಾಡುವವರಿಗೆ ಅವ್ರ ಬಾಯಿ ಮುಚ್ಚಕ್ಕಾಗಲ್ಲ, ಅವರಿಗೆ ದುರುದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾರೆ. ಹೀಗೆ ಆರೋಪ ಮಾಡುವವರ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ? ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿರ್ಬೋದು, ಗೃಹ ಸಚಿವ ಅಮಿತ್ ಶಾ ಅವರಿರ್ಬೋದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿರ್ಬೋದು, ರಾಷ್ಟ್ರೀಯ BJP ಅಧ್ಯಕ್ಷರಾದಂಥ JP ನಡ್ಡಾ ಅವರಿರ್ಬೋದು, ಇವರೆಲ್ಲರೂ ಒಂದೊಂದೇ ಮೆಟ್ಲನ್ನು ಹತ್ತಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೂಲಕ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಇವರು ಯಾರೂ ಕೂಡ ಕೌಟುಂಬಿಕ ಹಿನ್ನೆಲೆಯ ಕಾರಣದಿಂದ ರಾಜಕೀಯ ಅಧಿಕಾರವನ್ನು ಹಿಡಿದವರಲ್ಲ. ಮೋದಿಯವರ ಕೌಟುಂಬಿಕ ಹಿನ್ನೆಲೆ ಏನು ಹೇಳಿ? ಒಂದು ಚಹಾ ಮಾರುವ ಮನೆತನದಿಂದ ಬಂದವರು, ರಾಜಕೀಯ ಹಿನ್ನೆಲೆ ಇಲ್ಲ. ಅಮಿತ್ ಶಾ ಅವರು 82ರಲ್ಲಿ ಬೂತ್ ಅಧ್ಯಕ್ಷ ಆಗಿದ್ದವರು, ರಾಜಕೀಯ ಹಿನ್ನೆಲೆ ಇಲ್ಲ. ರಾಜನಾಥ್ ಸಿಂಗ್ ಅವ್ರದ್ದು ಕೂಡ ರಾಜಕೀಯ ಹಿನ್ನೆಲೆ ಇಲ್ಲದ ಒಂದು ಮನೆತನ. JP ನಡ್ಡಾ ಅವ್ರದ್ದು ಕೂಡ ರಾಜಕೀಯ ಹಿನ್ನೆಲೆ ಇಲ್ಲದ ಮನೆತನ. ಈ ಥರ ನೀವು ನಮ್ಮ ಎಲ್ಲ ರಾಜ್ಯಗಳಲ್ಲಿ ಪಕ್ಷದ ನೇತೃತ್ವ, ಆಡಳಿತದ ನೇತೃತ್ವ ಹಿಡಿದ ಬಹುತೇಕ ಜನ ರಾಜಕೀಯ ಹಿನ್ನೆಲೆ ಇಲ್ಲದ ಮನೆತನದಿಂದ ಬಂದವರು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ತನ್ನ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ಡಿ ಜನರ ವಿಶ್ವಾಸವನ್ನು ಗಳಿಸಿ ಆಯ್ಕೆಯಾಗಿ ಬಂದವರು. ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಅವರೊಂದು ಮಾದರಿ ಕಟ್ಟಿದರು. ಯಾವುದದು? ಗುಜರಾತ್ ಮಾಡೆಲ್ ಅಂತ ಮಾದರಿ ಕಟ್ಟಿದರು. ತಾನು ಮುಖ್ಯಮಂತ್ರಿಯಾಗಿ ಮಾಡಿದ ಒಳ್ಳೆಯ ಕೆಲಸವನ್ನೇ ಒಂದು ಮಾದರಿಯಾಗಿ ಪರಿವರ್ತನೆ ಮಾಡಿ ಜನರ ಮುಂದೆ ಇಟ್ಟರು. ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ 4 ಬಾರಿ ಮುಖ್ಯಮಂತ್ರಿಯಾಗಿದ್ದರು, ಜನರಿಂದ ಆಯ್ಕೆಯಾಗಿದ್ದರು. ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು, ತನ್ನ ಪ್ರಾಮಾಣಿಕತೆಯನ್ನು ಹೊರಗೆ ಹಚ್ಚಿ ಜನಮನ್ನಣೆಯನ್ನು ಪಡೆದು ಅದನ್ನ ಮೂಲಕ ಅದನ್ನು ಮಾನದಂಡವಾಗಿ ಇಟ್ಕೊಂಡು ಮತ ಕೇಳಿದ್ರು. ರಾಹುಲ್ ಗಾಂಧಿ ಮಾನದಂಡ ಏನು? ಇಂದಿರಾ ಗಾಂಧಿ ಮೊಮ್ಮಗ, ನೆಹರು ಅವರ ಮರಿಮೊಮ್ಮಗ ಅನ್ನೋದು ಮಾನದಂಡ. ಪ್ರಿಯಾಂಕಾ ಗಾಂಧಿಯ ಮಾನದಂಡ ಏನು? ಇಂದಿರಾ ಗಾಂಧಿ ಥರನೇ ನೋಡೋಕ್ಕಿದ್ದಾಳೆ, ಮೂಗು ಉದ್ದ ಮೂಗಿದೆ, ನಕ್ಕರೆ ಕೆನ್ನೆ ಒಳಗೆ ಗುಳಿ ಬೀಳುತ್ತೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಮಾದರಿ ಆಗಬೇಕು? ನಕ್ಕರೆ ಇಂದಿರಾ ಗಾಂಧಿ ಥರನೇ ಕೆನ್ನೆಯಲ್ಲಿ ಗುಳಿ ಬೀಳುತ್ತೆ ಅನ್ನೋದು ಮಾದರಿಯೋ, ಅಥವಾ ಜನರ ಮೂಸೆಯಿಂದ ಪರೀಕ್ಷೆಗೆ ತನ್ನನ್ನು ತಾನು ಒಳಪಡಿಸ್ಕೊಳ್ತಾ ಉಳಿ ಪೆಟ್ಟನ್ನು ತಿಂದು ವಿಗ್ರಹವಾಗಿ ನಾಯಕತ್ವವನ್ನು ಕೊಡೋದು ಮಾದರಿನೋ? ಯಾವ್ದು ಮಾದರಿ? ಈ ವ್ಯವಸ್ಥೆಯಲ್ಲಿ ಬೆಳೆದು ಬಂದಂಥವರು ಪ್ರಜಾಪ್ರಭುತ್ವ ವಿರೋಧಿ ಹೇಗಾಗಕ್ಕೆ ಸಾಧ್ಯ? ಇವತ್ತಿಗೂ ನಮ್ಮ ಪಾರ್ಟಿಯಲ್ಲಿ ನಿರ್ಣಯ ಪಾರ್ಲಿಮೆಂಟ್ರಿ ಬೋರ್ಡಲ್ಲಾಗುತ್ತೆ. ಪ್ರತಿಯೊಂದು ನಿರ್ಣಯವೂ ಕೂಡ ಪಾರ್ಲಿಮೆಂಟ್ರಿ ಬೋರ್ಡಲ್ಲೇ ಆಗೋದು. ಇವತ್ತಿನವರೆಗೂ ಪಾರ್ಲಿಮೆಂಟ್ರಿ ಬೋರ್ಡು ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಡೆದಿಲ್ಲ, ಇವತ್ತಿನವರೆಗೂ ನಡೆದಿಲ್ಲ. ಅದು ಪಾರ್ಟಿ ಕಚೇರಿಯಲ್ಲೇ ನಡೆದಿರೋದು. ಕಾಂಗ್ರೆಸ್ಸಲ್ಲಿ ಇದು ಸಾಧ್ಯನಾ? ಕಳೆದ 30 ವರ್ಷದಿಂದ ಅಧ್ಯಕ್ಷರನ್ನು ಆಯ್ಕೆ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸ್ಥಿತಿಯಲ್ಲಿ ಅವರಿದ್ದಾರೆ. ಮತ್ತು ಯಾರು ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ಆ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದು ಸರಿ ನೀವು ಅವಲೋಕನ ಮಾಡಿ. ಆ ಪಕ್ಷದ ಒಳಗೆ ವಂಶ ಪಾರಂಪರ್ಯ ಇದೆಯೋ ಅಥವಾ ಪ್ರಜಾಪ್ರಭುತ್ವ ಇದೆಯೋ? ಇವರು ಆರೋಪ ಮಾಡೋದು. ಯಾರು ತನ್ನ ಪಕ್ಷದ ಒಳಗೆ ಪ್ರಜಾಪ್ರಭುತ್ವವನ್ನು ತಂದಿಲ್ವೋ ಆ ಜನ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಕಾಶ್ಮೀರದಲ್ಲಿ NCP ಇದೆ, ಎಲ್ಲಿದೆ ಪ್ರಜಾಪ್ರಭುತ್ವ? ಶೇಖ್ ಅಬ್ದುಲ್ಲಾ,
ಫಾರೂಕ್ ಅಬ್ದುಲ್ಲಾ, ಉಮರ್ ಅಬ್ದುಲ್ಲಾ. ಬಿಹಾರದಲ್ಲಿ RJD ಇದೆ, ಲಲ್ಲೂ ಪ್ರಸಾದ್, ರಾಬ್ಡಿ ದೇವಿ, ತೇಜಸ್ವಿ ಯಾದವ್. UPಯಲ್ಲಿ ಸಮಾಜವಾದಿ ಪಾರ್ಟಿ ಇದೆ, ಮುಲಾಯಂ ಸಿಂಗ್ ಯಾದವ್, ಶಿವಪಾಲ್ ಯಾದವ್, ಡಿಂಪಲ್ ಯಾದವ್, ಅಖಿಲೇಶ್ ಯಾದವ್. NCP ಇದೆ ಮಹಾರಾಷ್ಟ್ರದಲ್ಲಿ, ಶರದ್ ಪವಾರ್, ಸುಪ್ರಿಯಾ ಸುಳೆ, ಅಜಿತ್ ಪವಾರ್. ತಮಿಳುನಾಡಿನಲ್ಲಿ DMK, ಕರುಣಾನಿಧಿ, ಉದಯನಿಧಿ ಸ್ಟಾಲಿನ್. ಕರ್ನಾಟಕದಲ್ಲಿ JDS, ದೊಡ್ಡಗೌಡರು, ಸಣ್ಣಗೌಡರು, ಮರಿಗೌಡರು. ಕಾಂಗ್ರೆಸ್ನಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅಂದರೆ ಈ ಜನ ಸಂವಿಧಾನಿಕ ಸಂಸ್ಥೆಗಳು ಅಪಾಯದಲ್ಲಿದ್ದಾವೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಈ ಜನ ಆರೋಪ ಮಾಡೋದು. ವಾಸ್ತವಿಕವಾಗಿ ಆ ಪಕ್ಷದ ಒಳಗೆ ಪ್ರಜಾಪ್ರಭುತ್ವ ಇಲ್ಲ. ಸರ್, ಅದರ ಈ ಉದಾಹರಣೆಗಳನ್ನು ಕೊಟ್ಟಾಗ ಒಂದು ಆರೋಪ ಏನು ಬರುತ್ತೆ ಅಂದರೆ, ಇಲ್ಲೂ ಕೂಡ ಆ ರೀತಿ ತಂದೆ ಮಕ್ಕಳು ಇದ್ದಾರೆ, ಅಣ್ಣ ತಮ್ಮ ಇದ್ದಾರೆ, ಹೆಂಡತಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಆರೋಪ ಇದೆ. ಆದರೆ ಅವರಿಂದ ಅವರೇ ಪಾರ್ಟಿಯನ್ನು ನಡೆಸ್ತಾರೆ. ಅವ್ರು ಹೇಳಿದ್ದೇ ವೇದವಾಕ್ಯ. ಅವ್ರು ನೋಡಿ, ನಮಗೆ ವಿನಬಿಲಿಟಿಯನ್ನು ಕ್ರೈಟೀರಿಯಾ ಆಗಿ ಮಾಡಿಕೊಂಡು ಕೆಲವೊಂದು ಕಡೆಗಳಲ್ಲಿ ನಾವು ಗೆಲ್ಲುವ ಸಾಧ್ಯತೆಯ ವ್ಯಾವಹಾರಿಕ ರಾಜಕಾರಣವನ್ನು ಮಾಡಿದ್ದೇವೆ. ಆದರೆ ನಿರ್ಣಯ ಎಲ್ಲಾಗುತ್ತೆ? ಅವ್ರಿಗೆ ಟಿಕೆಟ್ ಕೊಡೋ ನಿರ್ಣಯನೂ ಕೂಡ ಪಾರ್ಲಿಮೆಂಟ್ರಿ ಬೋರ್ಡಲ್ಲೇ ಆಗಿರೋದು, ಫ್ಯಾಮಿಲಿ ಒಳಗೆ ಆಗಿರೋದಲ್ಲ. ನೀವು ಹೇಳಿದ್ದೇನೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಅದನ್ನು ಸ್ಪೀಡಾಗಿ ಹೇಳಿದ್ರೆ, ಅಲ್ಲಿ ಅಂದರೆ ಬೇರೆ ನೀವು ಉದಾಹರಣೆ ಕೊಟ್ಟ ಪಾರ್ಟಿಗಳಲ್ಲಿ ಪಾರ್ಟಿಯೇ ಕುಟುಂಬದಿಂದ ನಡೆಯುತ್ತೆ. ಹೌದು, ಇಲ್ಲಿ ಒಂದೇ ಕುಟುಂಬದ ಕೆಲವರಿಗೆ ಟಿಕೆಟ್ ಸಿಕ್ಕಿರಬಹುದು, ಆದರೆ ಪಾರ್ಟಿ ಕುಟುಂಬದಿಂದ ನಡೆಯಲ್ಲ. ಒಂದು ಪಾರ್ಟಿ ಕುಟುಂಬದಿಂದ ನಡೆಯಲ್ಲ. ಈಗ ನಾವು ಜೊಲ್ಲೆ ಅವರಿಗೆ ಪತಿ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಒಬ್ಬರಿಗೆ ಸಂಸದರು, ಒಬ್ಬರಿಗೆ ವಿಧಾನಸಭೆ. ಆದರೆ ಯಾರು ತೀರ್ಮಾನ ಮಾಡಿದ್ಯಾರು? ಪಾರ್ಟಿ ತೀರ್ಮಾನ ಮಾಡಿದ್ದು. ಇಲ್ಲಿ ಯಡಿಯೂರಪ್ಪನವರು ರಾಘವೇಂದ್ರದ್ದು ಉದಾಹರಣೆ ಕೊಡ್ತಾರೆ. ತೀರ್ಮಾನ ಮಾಡಿದ್ಯಾರು? ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡಿದ್ದು, ಅವ್ರ ಮನೆಯಲ್ಲಿ ತೀರ್ಮಾನ ಆಗಿದ್ದಲ್ಲ. ಆ್ಯಂಡ್ ಪಾರ್ಲಿಮೆಂಟರಿ ಬೋರ್ಡ್ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ. ಇವರು ಯಾರು ಒಂದು ರಾಜ್ಯದವರು ಅಂತ ಇರೋದು ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಅವರು, ಅದು ಈ ಒಂದು 6-7 ವರ್ಷಗಳಿಂದ. ಆದರೆ ಅಲ್ಲಿರೋ ಪಾರ್ಲಿಮೆಂಟರಿ ಬೋರ್ಡ್ನವರು ಒಂದು ರಾಜ್ಯಕ್ಕೆ ಸೇರಿದವರಲ್ಲ, ಒಂದು ಜಾತಿಗೆ ಸೇರಿದವರಲ್ಲ, ರಕ್ತ ಸಂಬಂಧಿಗಳಲ್ಲ. ಅದು ಒಂದು ವಿಚಾರದ ಸಿದ್ಧಾಂತಕ್ಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅಲ್ಲಿ ಚರ್ಚೆ ಆಗುತ್ತೆ, ಚರ್ಚೆಯಾಗಿ ನಿರ್ಣಯ ತಗೊಳ್ತಾರೆ. ಕೆಲವೊಮ್ಮೆ ವ್ಯಾವಹಾರಿಕ ನಿರ್ಣಯವನ್ನು ಆ ಕ್ಷೇತ್ರಕ್ಕನುಗುಣವಾಗಿ ತಗೊಂಡಿರ್ತಾರೆ. ಆದರೆ ಆ ನಿರ್ಣಯ ವಂಶಪಾರಂಪರ್ಯದ ಕಾರಣಕ್ಕೋಸ್ಕರ ಕೊಡ್ತೇವೆ ಅಂತಲ್ಲ. ವಂಶಪಾರಂಪರ್ಯ ಹಂಗೆ ನಾವು ಕೊಡದೇ ಇರುವಂಥದ್ದು ಸಾಕಷ್ಟು ಉದಾಹರಣೆ ಇದ್ದಾವೆ. ನಾನು ಗೋವಾದಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮನೋಹರ್ ಪರಿಕರ್ ಅವ್ರ ಮಗನಿಗೆ 2 ಬಾರಿಯೂ ಟಿಕೆಟ್ ಕೊಡಲಿಲ್ಲ. ನಾವು ಕೊಡದೇ ಇರೋ ಉದಾಹರಣೆಗಳು ತುಂಬ ದೊಡ್ಡ ಉದಾಹರಣೆಗಳಿದ್ದಾವೆ. ಕೆಲವು ವಿಷಯಗಳನ್ನು ನಾನು ಹೇಳೋಕ್ಕೆ ಬರಲ್ಲ, ನಾನು ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನಾವು ಕೊಡದೇ ಇರುವಂಥ ದಿಟ್ಟತನವನ್ನು ನಾವು ಸಾಕಷ್ಟು ಸರಿ ತೋರಿಸಿದ್ದೇವೆ, ಹೊಸ ಪ್ರಯೋಗ ಮಾಡಿದ್ದೇವೆ. ಹೊಸ ಪ್ರಯೋಗಗಳಲ್ಲಿ ಸದ್ಯಕ್ಕೆ ಬಿಜೆಪಿನೇ ಹೊಸ ಪ್ರಯೋಗ ನಾವು ಮಾಡಿದ್ದೇವೆ. ಇದು ದ್ರೌಪದಿ ಮುರ್ಮು ಅವರ ಆಯ್ಕೆ ನೋಡಿ, ಒಂದು ಕಡೆ ಸೋಷಿಯಲ್ ಜಸ್ಟಿಸ್ನ ಎತ್ತಿ ಹಿಡಿದಿದ್ದೇವೆ, ಇನ್ನೊಂದು ಕಡೆ ವನವಾಸಿ ಸಮುದಾಯಕ್ಕೆ ನ್ಯಾಯ ಕೊಡೋದ್ರ ಜೊತೆಗೆ ಯೋಗ್ಯತೆ ಇರುವಂಥ ಒಬ್ಬ ವನವಾಸಿ ಮಹಿಳೆಯನ್ನು ದೇಶದ ಸರ್ವೋನ್ನತ ಸ್ಥಾನಗಳಲ್ಲಿ ಕೂರಿಸೋದಕ್ಕೆ ಸಹಕಾರಿಯಾಗಿ ನಿಂತಿದೆ ಪಾರ್ಟಿ. ಜೊತೆಗೆ ಅವರು ಟೆಸ್ಟೆಡ್, ಪರೀಕ್ಷೆಗೆ ಒಳಪಟ್ಟವರು. ಸರ್, ಸೋಷಿಯಲ್ ಜಸ್ಟಿಸ್ ಅಂತ ವಿಷಯ ಬಂದಾಗ ದಲಿತ ಸಮುದಾಯದಲ್ಲೂ ಒಂದು ಕೆಲವು ಸಲ ಹೇಳ್ತಾರೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ಸಮಯ ಅಧಿಕಾರದಲ್ಲಿದ್ದರು, ಅವ್ರ ಊರಲ್ಲಿ ಅವ್ರು ಭಾಳ ಶ್ರೀಮಂತರಾಗಿದ್ದಾರೆ, ಆದರೆ ಅದೇ ಊರಲ್ಲಿ ಅವ್ರ ಜಿಲ್ಲೆಯಲ್ಲೇ ಕಲಬುರಗಿಲೇ ಉಳಿದವ್ರ ಕತೆ ಏನು ದಲಿತರದ್ದು ಅಂತ. ಹಾಗೆ ಇವಾಗ ದ್ರೌಪದಿ ಮುರ್ಮು ಅವರನ್ನು ಮಾಡಿರೋದು ಅದು ಸಾಂಕೇತಿಕವೋ ಅಥವಾ ಅದು ಒಟ್ಟು ಸಮುದಾಯದ ಹಿತರಕ್ಷಣೆಯ ಉದ್ದೇಶ ಇದೆಯಾ? ನೋಡಿ, ನಮ್ಮ ಪಾಲಿಸಿಗಳಿದಾವಲ್ಲ, ಪಾರ್ಟಿಯ ಪಾಲಿಸಿಗಳು, ಅದು ಸಮುದಾಯದ ಹಿತಾಸಕ್ತಿಯನ್ನು ಆಧರಿಸಿದ ಪಾಲಿಸಿಗಳು. ಈಗ ನಾವು ಅಂತ್ಯೋದಯ ಅನ್ನೋ ಒಂದು ಪರಿಕಲ್ಪನೆಯನ್ನು ಬೇಸಾಗಿಟ್ಕೊಂಡು ನಾವು ಅದನ್ನು ಎಕನಾಮಿಕ್ ಪಾಲಿಸಿ ನಿಮ್ದು ಯಾವುದು ಅಂತ ಕೇಳಿದ್ರೆ ನಮ್ಮದು ಅಂತ್ಯೋದಯ ನಮ್ಮ ಎಕನಾಮಿಕ್ ಪಾಲಿಸಿ. ಅಂದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ರು. ಅದರಲ್ಲಿ ಜಾತಿಯ ತುಷ್ಟೀಕರಣ ಇದೆ. ಇಲ್ಲಿ ನಮ್ಮ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಬಡವರಿಗೆ ಅಂತ ಮೋದಿಯವರು ಹೇಳಿದರು, ಮಹಿಳೆಯರಿಗೆ ಅಂತ ಮೋದಿಯವರು ಹೇಳಿದರು. ಇಲ್ಲಿ ಜಾತಿ ಇಲ್ಲ, ಜಾತೀಯತೆಯ ಸೋಂಕಿಲ್ಲ, ಬಡವರು ಎಲ್ಲ ಜಾತಿಲೂ ಇದ್ದಾರೆ. ನಮ್ಮ ಪಾಲಿಸಿ, ನಮ್ಮ ಯೋಜನೆಗಳು ಬಡವರಿಗೆ ಬಲ ಕೊಡೋ ಯೋಜನೆಗಳನ್ನೇ ನಾವು ತಂದಿದ್ದು. ಈಗ ಅಂತ್ಯೋದಯದ ಪರಿಕಲ್ಪನೆಯನ್ನು ಕೊಟ್ಟಿದ್ದು ದೀನ್ ದಯಾಳ್ ಉಪಾಧ್ಯಾಯರು. ಅಂದರೆ ಕಟ್ಟಕಡೆಯ ಮನುಷ್ಯನಿಗೆ ನೆರವಾಗಬೇಕು ಅನ್ನೋದು ಅದರ ಉದ್ದೇಶ ಇರೋದು. ನಾವು ಜನ್ಧನ್ ತಂದ್ವಿ, ಸ್ವಚ್ಛ ಭಾರತ್ ಸ್ಕೀಮ್ ತಂದ್ವಿ, ಉಜ್ವಲ ತಂದ್ವಿ, ಆಯುಷ್ಮಾನ್ ಭಾರತ್ ತಂದ್ವಿ, ಕಿಸಾನ್ ಸಮ್ಮಾನ್ ತಂದ್ವಿ. ಎಲ್ಲೂ ಜಾತಿ ಸೋಂಕಿಲ್ಲ, ಎಲ್ಲ ಬಡವ್ರನ್ನ ಉದ್ದೇಶಿತ ಯೋಜನೆಗಳು, ಬಡವರಿಗೆ ಬಲ ಕೊಡುವ ಯೋಜನೆಗಳು. ಈ ಕಾರ್ಮಿಕ ಇಲಾಖೆಯಲ್ಲಿ ಈ ಶ್ರಮ್ ತಂದ್ವಿ, ಬಡವರಿಗೆ ಬಲ ಕೊಡೋ ಯೋಜನೆಗಳು. ಈ ಪಾಲಿಸಿಯ ಮೂಲಕ ಸಮುದಾಯ ಆಗುತ್ತೆ.
ಇನ್ನು ಉಳಿದಿದ್ದೇನು ಅಂದರೆ ಒಂದು ಸಮುದಾಯಕ್ಕೆ ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕು. ಆ ಆತ್ಮವಿಶ್ವಾಸವನ್ನು ಮೂಡಿಸೋದ್ರೊಳಗೆ ಈ ಥರದ ಪ್ರಯತ್ನಗಳಿಂದ ಸಾಧ್ಯ ಆಗತ್ತೆ. ಅಂದರೆ ಕೆಲವರಿಗೆ ನಾವು ಆಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋರು, ಆಳಬೇಕು ಅಂದರೆ ಅದು ಗಾಂಧಿ ಕುಟುಂಬದಿಂದಲೇ ಬಂದಿರಬೇಕು, ನೆಹರು ಕುಟುಂಬದಲ್ಲೇ ಇರಬೇಕು, ಗೌಡಿಕೆಯೇ ಇರಬೇಕು, ಜಮೀನ್ದಾರಿಕೆಯೇ ಇರಬೇಕು ಅನ್ನೋ ಮಾನಸಿಕತೆ ಇದೆಯಲ್ಲ, ಆ ಮಾನಸಿಕತೆಯಿಂದ ಹೊರಗೆ ತರಬೇಕು ಅಂತಂದರೆ ವನವಾಸಿಗಳು ಕೂಡ ಸರ್ವೋನ್ನತ ಪದವಿಗಳಲ್ಲಿ ಕೂರಬಲ್ಲರು ಅಂತ ಅನಿಸಿದರೆ ಆಗ ಕನಸು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಕನಸು ಇಲ್ಲದೇ ಇದ್ದರೆ ಕನಸಿನ ಕಡೆಗೆ ಹೆಜ್ಜೆ ಹಾಕೋಕ್ಕಾಗಲ್ಲ. ಆ ಕನಸು ಬಿದ್ದಾಗ ಮಾತ್ರ ಹೆಜ್ಜೆ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಈಗ ದ್ರೌಪದಿ ಮುರ್ಮು ಅವರು ಆ ಎಲ್ಲ ಕನಸಿನ ಒಟ್ಟು ಪ್ರತಿನಿಧಿ. ಆ ವನವಾಸಿ ಸಮುದಾಯ ಮುಂದೆ ನಾವು ಆ ಎತ್ತರಕ್ಕೆ ಸ್ಥಾನಕ್ಕೆ ಏರಬಲ್ಲು ಅನ್ನುವಂಥ ಒಂದು ಆತ್ಮವಿಶ್ವಾಸದ ಪ್ರತೀಕವಾಗಿ ದ್ರೌಪದಿ ಮುರ್ಮು ಅವರು ಇರ್ತಾರೆ. ಈಗ ನಿಮಗೆ ಚಾ ಮಾರುವ ಹುಡುಗ ದೇಶದ ಪ್ರಧಾನಿ ಆಗ್ಬೋದು ಅಂತ ಅನ್ನಿಸ್ದಾಗ ಬಡವನಿಗೂ ಅನಿಸುತ್ತೆ, ನಾನು ಮನಸ್ಸು ಮಾಡಿದ್ರೆ, ನಾನು ಪರಿಶ್ರಮ ಪಟ್ಟರೆ, ನಾನು ದೇಶದ ಬಗ್ಗೆ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದ್ರೆ ನಾನು ಒಂದು ದಿನ ಪ್ರಧಾನಮಂತ್ರಿ ಆಗ್ಬೋದು ಅನ್ನುವಂಥ ಆತ್ಮವಿಶ್ವಾಸ ಮೂಡಿಸುತ್ತೆ. ಅಲ್ಲ, ನನಗೆ ಈ ಭಾಗ ಅರ್ಥ ಆಯಿತು. ನಾನೇನು ಕೇಳಿದೆ ಅಂದರೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ವರ್ಷಗಳಿಂದ ಪಾರ್ಲಿಮೆಂಟಲ್ಲಿ ಒಂದಿಷ್ಟು ಜನರನ್ನು, ಅದನ್ನು ಮುಖ್ಯವಾಗಿ ನಾವು ದಲಿತರ ಪ್ರತಿನಿಧಿ ಅಂತ ಹೇಳ್ತಾರೆ. ಆದರೆ ಅವರು ಪ್ರತಿನಿಧಿಸುವ ಜನರು ಇನ್ನೂ ಹಾಗೆ ಇದ್ದಾರೆ, ಇವರು ಮಾತ್ರ ದಷ್ಟಪುಷ್ಟವಾಗಿದ್ದಾರೆ. ಅದೇ ರೀತಿ ಇಲ್ಲಿ ಆಗದೇ ಇರುವ ಹಾಗೆ ಏನು, ಈಗ 50 ವರ್ಷ ಅಧಿಕಾರದ ರಾಜಕಾರಣವನ್ನು ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಅವರ ಆದ್ಯತೆ ಪ್ರಿಯಾಂಕಾ ಖರ್ಗೆಯನ್ನು ಬೆಳೆಸೋದು ಹೇಗೆ ಅನ್ನೋದೇ ಅವರ ಆದ್ಯತೆ ಆಯಿತು. ಸಮುದಾಯವನ್ನು ಬೆಳೆಸಬೇಕು ಅಂತ ಅವರು ಆಲೋಚಿಸಿದರೆ ಅವರಿಗೆ ದೇವರು ಕೊಟ್ಟ ಅವಕಾಶದಲ್ಲಿ ಖಂಡಿತವಾಗಿಯೂ ನೀವು ಹೇಳಿದಂತೆ ಮಾಡೋಕ್ಕೆ ಸಾಧ್ಯ ಇತ್ತು. ಅವರು ಏನು ಒಂದು ಸ್ಥೀಮಿತ ಉದ್ದೇಶವನ್ನು ಇಟ್ಕೊಂಡಿದ್ರು, ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅವರು ಕೂಡ ಎಲ್ಲ ರೀತಿಯಲ್ಲೂ ಸೆಟ್ಲಾದರು. ಮಗನನ್ನು ಕೂಡ ಸೆಟ್ಲು ಮಾಡಿಸೋದಕ್ಕಾಗಿ ತನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿದರು. ಈಗ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾಗ ಇಲ್ಲಿ ಮಗ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಅವರಲ್ಲಿ ಕೇಂದ್ರದಲ್ಲಿ ಪ್ರತಿಪಕ್ಷದ ನಾಯಕ, ಇಲ್ಲಿ ರಾಜ್ಯದಲ್ಲಿ ಮಗ ಮಂತ್ರಿ ಆಗುವಂತೆ ನೋಡಿಕೊಂಡ್ರು. ತನ್ನಿರೋ ಪ್ರಭಾವವನ್ನೆಲ್ಲ ಬಳಸಿ ಮಾಡಿದ್ರು. ತಾವು ತನಗಿರುವಂಥ ಸಾಮರ್ಥ್ಯವನ್ನು, ತನ್ನ ಪ್ರಭಾವವನ್ನು ತನ್ನ ಕುಟುಂಬಕ್ಕೆ ಎಷ್ಟು ಚೆನ್ನಾಗಿ ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸಿದ್ದಾರೆ. ಅವ್ರ ಪರಿಕಲ್ಪನೆ ಅದಿರಬೇಕಾದ್ರೆ ನಾವು ಅದರ ಬಗ್ಗೆ ಮಾತಾಡಿದ್ರೆ ತಪ್ಪಭಿಪ್ರಾಯ ರೂಪಿಸ್ಬಿಡ್ತಾರೆ. ಸರಿ, ಈಗ ಒಂದು ಕೊನೆಯ ಪ್ರಶ್ನೆ. ಭಾರತದ ರಾಷ್ಟ್ರಪತಿಗಳು ಇವಾಗ ವನವಾಸಿ ಆಗಲಿದ್ದಾರೆ. ಹಿಂದಿನ ರಾಷ್ಟ್ರಪತಿಗಳು ಅವರು ಪರಿಶಿಷ್ಟ ವರ್ಗದವರಿದ್ದಾರೆ. ಪ್ರಧಾನಮಂತ್ರಿಗಳು ಹಿಂದುಳಿದ ವರ್ಗದವರಿದ್ದಾರೆ. ಈ ದೇಶದ ಗೃಹ ಮಂತ್ರಿ ಅವರು ಅಲ್ಪಸಂಖ್ಯಾತರಿದ್ದಾರೆ. ಇನ್ನು ವೈಯಕ್ತಿಕವಾಗಿ ನಿಮಗೆ ಹೇಳಿದರೆ, ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ನೀವು ಕೂಡ ಹಿಂದುಳಿದ ಸಮುದಾಯಕ್ಕೆ ಬಂದಿರೋರು. ಆದರೂ ಕೂಡ BJPಗೆ ಬ್ರಾಹ್ಮಣರ ಪಕ್ಷ ಅನ್ನುವ ಒಂದು ಹಣೆಪಟ್ಟಿ ಯಾವತ್ತು ಕಳಚತ್ತೆ? ನೋಡಿ, ಇದೆಲ್ಲ ನಮ್ಮ ವಿರೋಧಿಗಳು ನಮ್ಮ ಮೇಲೆ ನಮ್ಮನ್ನು ರಾಜಕೀಯವಾಗಿ ಕಾರ್ನರ್ ಮಾಡೋದಕ್ಕೆ ಉಪಯೋಗಿಸಿದ ಒಂದು ತಂತ್ರ. ಸಾಮಾಜಿಕ ನ್ಯಾಯ ಅನ್ನೋದು ನಮಗಿರುವಂಥ ಒಂದು ಬದ್ಧತೆ. ಅಟಲ್ ಬಿಹಾರಿ ವಾಜಪೇಯಿಯವರಿಗೆ ಅವಕಾಶ ಸಿಕ್ಕಿದಾಗ ನಾವು APJ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಅಭ್ಯರ್ಥಿ ಮಾಡಿದ್ವಿ. ಅದ್ವಾನಿಯವರಿಗೆ ನೇತೃತ್ವ ಸಿಕ್ಕಿದಾಗ ದೇಶದ ಬಹುತೇಕ ರಾಜ್ಯಗಳಲ್ಲಿ ಹಿಂದುಳಿದ ಸಮುದಾಯದವರು, ರೈತ ಸಮುದಾಯದವರು ನೇತೃತ್ವವನ್ನು ವಹಿಸಿದರು. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, UPಯಲ್ಲಿ ಕಲ್ಯಾಣ್ ಸಿಂಗು, ರಾಜಸ್ಥಾನದಲ್ಲಿ ಬೈರಾನ್ ಸಿಂಗ್ ಶೇಖಾವತ್ತು, ಹೀಗೆ ವಿವಿಧ ಸಮುದಾಯಕ್ಕೆ ಸೇರಿದಂಥವರು ಆಯಾ ರಾಜ್ಯಗಳಲ್ಲಿ ನೇತೃತ್ವವನ್ನು ವಹಿಸಿದರು. ನಮ್ಮ ವಿರೋಧಿಗಳು ನಮ್ಮನ್ನು ರಾಜಕೀಯವಾಗಿ ಕಾರ್ನರ್ ಮಾಡಬೇಕು ಅಂತ ಈ ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾ ಬರ್ತಾರೆ. ನಮ್ಮ ಪಾರ್ಟಿ ಜಾತಿಯ ಬೇಸ್ ಮೇಲೆ ನಡೆಯುವಂಥ ಪಾರ್ಟಿ ಅಲ್ಲ. ನಮ್ಮ ಪಾರ್ಟಿ ಒಂದು ತತ್ವದ ಆಧಾರದಲ್ಲಿ ನಡೆಯುವಂಥ ಪಾರ್ಟಿ, ತತ್ವದ ಆಧಾರದಲ್ಲೇ ಬೆಳೆದಿರ್ತಕ್ಕಂಥ ಪಾರ್ಟಿ. ಹಾಗಂತ ಜಾತಿಯಿಂದ ಯಾರನ್ನೂ ತುಳಿಯೋ ಕೆಲಸನೂ ಮಾಡಲ್ಲ, ಜಾತಿಯ ಕಾರಣಕ್ಕೆ ಬೆಳೆಸೋ ಕೆಲಸನೂ ಮಾಡಲ್ಲ. ಪಕ್ಷನಿಷ್ಠೆ, ಪರಿಶ್ರಮ, ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿಯ ಗುಣಗಳನ್ನು ಗುರುತಿಸಿ ಆ ವ್ಯಕ್ತಿಯಲ್ಲಿ ಗುಣವನ್ನು ತುಂಬಿ ಎಲ್ಲರೂ ದಾರಿ ಎರೆದು ಬೆಳೆಸಿದ್ದಾರೆ. ಹಾಗೆ ಹೇಳಬೇಕು ಅಂದರೆ ಮೋದಿಯವರ ಬೆಳವಣಿಗೆಗಿರ್ಬೋದು, ಮುರ್ಮು ಅವರ ಬೆಳವಣಿಗೆಗಿರ್ಬೋದು, ಅಮಿತ್ ಶಾ ಅವ್ರ ಬೆಳವಣಿಗೆಗಿರ್ಬೋದು, ನನ್ನಂಥವ್ರ ಬೆಳವಣಿಗೆಗಿರ್ಬೋದು, ಸಾವಿರಾರು ಜನ ಮೆಟ್ಲಾಗಿದ್ದಾರೆ.
ನಮ್ಮನ್ನು ಅವ್ರು ಮೆಟ್ಲಾಗಿ ನಮ್ಮನ್ನು ಹತ್ತಿಸ್ಕೊಂಡು ಮೇಲಕ್ಕೆ ತಲುಪಿಸಿದ್ದಾರೆ. ವಿವಿಧ ಸಮುದಾಯಕ್ಕೆ ಸೇರಿದವ್ರು ಇದ್ದಾರೆ. ಇವರು ನಮ್ಮ ಮೇಲೆ ರಾಜಕೀಯ ಆರೋಪ ಮಾಡಬೇಕು ಅಂತ ಈ ರೀತಿ ಆರೋಪ ಮಾಡ್ತಾರೆ ಹೊರತು ವಾಸ್ತವಿಕವಾಗಿ ಅವರೇ ಜಾತಿವಾದಿಗಳು. ನೆಹರುನೇ ಬ್ರಾಹ್ಮಣ, ಇವರೇ ರಾಹುಲ್ ರಾಹುಲ್ ಗಾಂಧಿ ನಾನು ಕೌಲ್ ಬ್ರಾಹ್ಮಣ ವ್ಯಕ್ತಪಡಿಸಿದ್ದು, ಇದು ಅವರಲ್ಲಿರುವಂಥ ಮಾನಸಿಕತೆ. ನಮ್ದು ಆ ಮಾನಸಿಕತೆ ಇಲ್ಲ. ನಮ್ಮಲ್ಲಿ ಎಲ್ಲರೂ ಬೆಳೆಸಿರೋದು. ಈಗ ಅವರೆಲ್ಲ ಬೆಳೆಸದೇ ಇದ್ದಿದ್ರೆ ಅತಿ ಹಿಂದುಳಿದಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗಕ್ಕಾಗ್ತಿತ್ತಾ? ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದು ಸಮಾಜಕ್ಕೋಸ್ಕರ ಬದುಕೋರು, ಅವ್ರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆ ಇರೋರೆಲ್ಲ ಹಿಂದುತ್ವವಾದಿಗಳು. ಇಲ್ಲಿ ವಿಚಾರಕ್ಕೆ ಹಿಂದುತ್ವ ಅಂತ ಹೇಳಿದ್ರೆ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದು, ಇನ್ಕ್ಲೂಸಿವ್ನೆಸ್ಸು. ಹಿಂದುತ್ವ ಅನ್ನೋದು ಒಂದು ಇನ್ಕ್ಲೂಸಿವ್ನೆಸ್ಸು. ಅಂಥವ್ರು ನಮ್ಮ ಜೊತೆಗಿದ್ದಾರೆ. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂಥ ಮಂತ್ರದೊಂದಿಗೆ ಕೆಲಸ ಮಾಡ್ತೀವಿ. ಅವರು ಓಲೈಕೆ ರಾಜಕಾರಣ ಮಾಡ್ತಾರೆ. ಓಲೈಕೆ ರಾಜಕಾರಣ ಮಾಡಿದ್ರೆ ಇಷ್ಟ ಆಗ್ತಾರೆ. ಈಗ ಸಿದ್ದರಾಮಯ್ಯ ಮಾಡಿದ್ದೆಲ್ಲ ಬರೀ ಓಲೈಕೆ ರಾಜಕಾರಣ. ಅದು ಜಾತ್ಯತೀತ ನಾಯಕ. ಅಂದರೆ ಜಾತ್ಯತೀತತೆಯ ಪರಿಭಾಷೆ ಅದನ್ನು ರಾಂಗಾಗಿ ಇಂಟರ್ಪ್ಟ್ ಮಾಡುವಂಥ ಕೆಲಸ ಮಾಡಿಬಿಟ್ರು. ಅದನ್ನು ಓಲೈಕೆ ಮಾಡಿದ್ರೆ ಮಾತ್ರ ಅವನು ಜಾತ್ಯತೀತ, ಸತ್ಯ ಹೇಳಿದ್ರೆ ಸಬ್ಕಾ ಸಾಥ್ ಅಂದರೆ ಅವನು ಜಾತ್ಯತೀತ ಅಲ್ಲ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅಳವಡಿಸಿದ್ರಿಂದಾಗಿ ಆ ಒಂದು ತಪ್ಪು ಅಭಿಪ್ರಾಯ ಬಂದಿದೆ. ನಾವು ಆ ಪರಿಕಲ್ಪನೆಯನ್ನು ಸರಿ ಮಾಡೋ ಕೆಲಸ ಮಾಡ್ತಾಯಿದ್ದೀವಿ. ಜಾತ್ಯತೀತ ಅಂದರೆ ಸರ್ವಧರ್ಮ ಸಮಭಾವ, ಓಲೈಕೆ ಮಾಡೋದು ಜಾತ್ಯತೀತ ಅಲ್ಲ. ಹಿಂದುವಿನ ಮೂಲ ಗುಣದಲ್ಲೇ ಸರ್ವಧರ್ಮ ಸಮಭಾವ ಇದೆ. ಅಳವಡಿಸ್ಕೊಳ್ಬೇಕಾಗಿರೋದು ಯಾರು ಅಂದರೆ ಪರದೇಶದಿಂದ ಬಂದಂಥ ಮತಗಳು ಅದನ್ನು ಅಳವಡಿಸ್ಕೊಳ್ಬೇಕು. ಹಿಂದೂ ಬೈ ಬರ್ತ್ ಬೈ ನೇಚರ್ ಅವನು ಸರ್ವಧರ್ಮ ಸಮಭಾವಿಯಾಗಿ ಅವನು ಬೆಳಿತಾನೆ. ಯಾಕೆಂದರೆ ಅವನ ಚಿಂತನೆಗಳೇ ವಿಶ್ವ ಒಂದು ಕುಟುಂಬ ಅನ್ನೋದು ಅವನ ಚಿಂತನೆ. ಸರ್ವೇ ಜನೋ ಸುಖಿನೋ ಭವಂತು ಅನ್ನೋದು ಅವನ ಚಿಂತನೆ. ಭಗವಂತನನ್ನು ನೋಡುವ ದೃಷ್ಟಿಕೋನವೂ ಕೂಡ ನಮ್ಮದು ಬೇರೆಯವರಿಗಿಂತ ಭಿನ್ನ. ನಮ್ಮದು ಒಂದು ಪುಸ್ತಕದಲ್ಲಿ ಆಧರಿಸಿದಂಥ ಪ್ರಶ್ನೆ ಮಾಡಲಾರದಂಥ ಮತೀಯವಾದಿಗಳು ನಾವಲ್ಲ. ಪ್ರಶ್ನಿಸೋದ್ರ ಮೂಲಕನೇ ನಮ್ಗೆ ಶುರುವಾಗುತ್ತೆ. ಮತ್ತು ನಮಗೆ ಈ ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತ ಇದ್ದಾನೆ ಅಂತ ಪರಿಭಾವಿಸೋದಕ್ಕಿಂತ ಇನ್ನೇನು ಬೇಕ್ರಿ? ಇಲ್ಲ ಇವನು ಮಾತ್ರ ಹಿಂಗೆ ಕೂಗಿದ್ರೆ ಮಾತ್ರ ಬರ್ತಾನೆ, ಹಿಂಗೆ ಮಾಡಿದ್ರೆ ಮಾತ್ರ ನಿಂಗೆ ಸಿಗ್ತಾನೆ ಅನ್ನೋದು ಇಲ್ಲ. ನಮ್ಮದು ನಮ್ಮ ಪರಿಕಲ್ಪನೆ ಅದು ಅಗಾಧವಾಗಿರೋ ಪರಿಕಲ್ಪನೆ. ಇದಕ್ಕೆ ನೀವು ಊಹೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು, ಅವರು ಮತೀಯವಾದಿಗಳು. ಮತೀಯವಾದದ ವಿಸ್ತರಣೆಗೋಸ್ಕರ ಅಜೆಂಡಾ ಇಟ್ಕೊಂಡು ಅವರು ಚಿಂತನೆ ಮಾಡ್ತಾರೆ. ಆ ಮತೀವಾದಿಗಳು ಓಲೈಸೋರು ಜಾತ್ಯತೀತವಾದಿಗಳಾಗ್ಬಿಟ್ರು. ನಾವು ವಿಶ್ವ ಕುಟುಂಬದ ಪರಿಕಲ್ಪನೆಯನ್ನು ಹೇಳೋರು ನಾವು ಅವ್ರ ದೃಷ್ಟಿಯಲ್ಲಿ ಕಮ್ಯುನಲ್ ಆದ್ವಿ. ಅದು ವಾಸ್ತವಿಕವಾಗಿ ಅವ್ರ ಕಮ್ಯುನಲ್ಗಳು. ಸರ್, ಮಹಾರಾಷ್ಟ್ರದಲ್ಲಿ BJP ಮತ್ತು ಶಿವಸೇನೆ ಸೇರಿ ಮತ್ತೆ ಹೊಸದಾಗಿ ಸರ್ಕಾರ ರಚನೆ ಆಗಿದೆ. ರಾಷ್ಟ್ರಪತಿ ಚುನಾವಣೆಯನ್ನು ಗೆದ್ದಿದ್ದೀರಾ. ಇನ್ನು 9ರಿಂದ 10 ತಿಂಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಇದೆ. BJPಯ ಪರಿಸ್ಥಿತಿ ಹೇಗಿದೆ? ಸರ್ಕಾರದ ಬಗ್ಗೆ ಜನರ ವಿಶ್ವಾಸ ಅಥವಾ ಏನು ಅವರ ಅಭಿಪ್ರಾಯ ಎಲ್ಲ ಹೇಗಿದೆ? ಕರ್ನಾಟಕದಲ್ಲೂ ಅಧಿಕಾರಕ್ಕೆ ಬರ್ತೀವಿ. ಮತ್ತೆ 23ರಲ್ಲಿ 2023ರಲ್ಲೂ ಅಧಿಕಾರಕ್ಕೆ ಬರ್ತೀವಿ. 2008 ಮತ್ತು 2018ರಲ್ಲಿ ನಾವು ಕ್ಲಿಯರ್ ಮೆಜಾರಿಟಿ ಪಡೆಯೋಕ್ಕಾಗಲಿಲ್ಲ. ಈ ಸರಿ ಕ್ಲಿಯರ್ ಮೆಜಾರಿಟಿನೂ ಪಡಿತೀವಿ. ನಮಗೆ ನಮ್ಮ ಸಾಮರ್ಥ್ಯ ಏನು, ನಮ್ಮ ದೌರ್ಬಲ್ಯ ಏನು, ನಮ್ಮ ವಿರೋಧಿಗಳ ಸಾಮರ್ಥ್ಯ ಏನು, ವಿರೋಧಿಗಳ ದೌರ್ಬಲ್ಯ ಏನು, ಇದಿಷ್ಟನ್ನು ಕೂಡ ನಾವು ಅಧ್ಯಯನ ಮಾಡಿದ್ದೇವೆ. ನಾವು ದೌರ್ಬಲ್ಯಗಳನ್ನು ಮೀರುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋ ಕೆಲಸ ಮಾಡ್ತಿದ್ದೀವಿ. ವಿರೋಧಿಗಳ ದೌರ್ಬಲ್ಯವನ್ನು ಹಿಡಿದು ಅವ್ರನ್ನ ಹಣಿಯೋದು ಹೇಗೆ ಅಂತ ನಮಗೆ ಗೊತ್ತಿದೆ. ನಾವು ಅಧಿಕಾರಕ್ಕೆ ಬರ್ತೀವಿ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಕುರ್ಚಿಗಾಗಿ ಹೋರಾಟದಲ್ಲಿ BJP ಹೆಚ್ಚು ಲಾಭ ಆಗ್ತಾ ಇದೆಯಾ? ಅವ್ರದ್ದೊಂದು ಸ್ಟ್ರಾಟಜಿ ರೀ, ಅದು ತಂತ್ರಗಾರಿಕೆ. ಅದು ಒಕ್ಕಲಿಗರ ಏರಿಯಾದಲ್ಲಿ ಒಕ್ಕಲಿಗರು ತೋರಿಸೋಣ, ದಲಿತರ ಏರಿಯಾದಲ್ಲಿ ದಲಿತರನ್ನು ತೋರಿಸೋಣ, ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಅಲ್ಪಸಂಖ್ಯಾತರನ್ನು ತೋರಿಸೋಣ, ಲಿಂಗಾಯತರ ಏರಿಯಾದಲ್ಲಿ ಲಿಂಗಾಯತರನ್ನು ತೋರಿಸೋಣ ಅನ್ನುವಂಥದ್ದನ್ನ ಅವ್ರದ್ದೊಂದು ತಂತ್ರಗಾರಿಕೆ. ಇಷ್ಟೆಲ್ಲವನ್ನೂ ಮಾಡ್ತಿರೋದು ಸ್ವಾರ್ಥಕ್ಕಾಗಿ. ಅವರು ಕಾಂಗ್ರೆಸ್ ಅಂತ ಹೇಳಿದ್ರೆ ಅದು ತುಷ್ಟೀಕರಣ ರಾಜಕಾರಣ ಮಾಡುವಂಥ ಮತೀಯವಾದಿಗಳ ಕೂಟ. ಹಾಗಾಗಿ ನಾವು ತಾತ್ವಿಕ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸೋಲಿಸ್ತೇವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದ್ದನ್ನು ಹಿಂದೂ ಕಾರ್ಯಕರ್ತ ಮರ್ತಿಲ್ಲ. ಮತ್ತು ಓಲೈಕೆ ರಾಜಕಾರಣದ ಪರಾಕಾಷ್ಠೆಗೆ ತಲುಪಿದ್ದನ್ನು ಮರ್ತಿಲ್ಲ. ಸಮಾಜವಾದದ ಹೆಸರಿನಲ್ಲಿ ಮಜಾವಾದದ ರಾಜಕಾರಣ ಮಾಡಿದ್ದನ್ನು ಮರ್ತಿಲ್ಲ. ಅರ್ಕಾವತಿಯೂ ಮೊದಲುಗೊಂಡಂತೆ ಸಾವಿರಾರು ಕೋಟಿಗಳ ಹಗರಣಗಳನ್ನು ಮಾಡಿದ್ದನ್ನು ಮರ್ತಿಲ್ಲ. ಇದನ್ನು ಆಧರಿಸಿಯೇ ನಾವು ಮೋದಿಯವರ ನೇತೃತ್ವ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವ,
ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಒಳ್ಳೆಯದು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಅವರ ಕಾಲಾವಧಿಯಲ್ಲಿ ಆದಂಥ ಒಳ್ಳೆಯ ಕೆಲಸಗಳು, ಇದನ್ನು ಆಧರಿಸಿ ಜನರ ಮುಂದೆ ಹೋಗ್ತೇವೆ. ನಮ್ಮದು ಕೇಡ್ರು ಸ್ಟ್ರಾಂಗ್ ಇದ್ದಾರೆ, ನಮ್ಮ ಲೀಡ್ರು ಸ್ಟ್ರಾಂಗ್ ಇದ್ದಾರೆ, ತಾತ್ವಿಕವಾಗಿ ಪಾರ್ಟಿಯೂ ಸ್ಟ್ರಾಂಗ್ ಇದೆ, ನಮ್ಮ ಮತ ಬ್ಯಾಂಕು ಕೂಡ ಇಂಟ್ಯಾಕ್ಟ್ ಆಗಿದೆ. ಹಾಗಾಗಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. 2023ರಲ್ಲಿ ಮತ್ತೆ ಕಮಲ ಅರಳಲಿದೆ. ಹೌದ್ರಿ, ಗೋವಾದಲ್ಲಿ ಬರೋದೇ ಇಲ್ಲ ಅಂತ ಹೇಳಿದರು, 8-9 ಸೀಟ್ ಮೇಲೆ ದಾಟಲ್ಲ ಅಂದಿದ್ರು. ಅಧಿಕಾರಕ್ಕೆ ಬಂದ್ವಾ ಇಲ್ವಾ? ಉತ್ತರಾಖಂಡ್ನಲ್ಲಿ 2ನೇ ಸರಿ ಯಾವ ಪಕ್ಷವೂ ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿದರು. ಯು ಪಿಯಲ್ಲಿ ಮತ್ತೆ ಹವಾ ಏನಿದ್ರು ಸಮಾಜವಾದಿ ಪಾರ್ಟಿ ಇದೆ ಅಂತ ಹೇಳಿದರು. ಮತ್ತೆ ಅಧಿಕಾರಕ್ಕೆ ಬಂದ್ವಾ ಇಲ್ವಾ? ನಾವು ಬಂದಿದ್ದೇವೆ. ಹಾಗಾಗಿ ನಾವಿದನ್ನೇನೋ ಮಣಿಪುರ 4 ರಾಜ್ಯಗಳ ಚುನಾವಣೆ ನಿಮ್ಗೆ ಉದಾಹರಣೆಗೆ ಹೇಳಿದ್ದೇನೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳಿದರು? ನಾನೇ ಅಂದಿದ್ರು, ಅವರೇ ಸೋತರು. ಹಾಗೆಯೇ 2019 ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತೆ ಪ್ರಧಾನಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಒಂದೇ ಒಂದು ಸೀಟ್ ಬರಲ್ಲ ಅಂದಿದ್ರು. ಆ 2 ಪಾರ್ಟಿಗೆ ಬಂದಿದ್ದೆ ಒಂದೊಂದು ಸೀಟು. ಹಾಗಾಗಿ ಏನೂ ಯೋಚಿಸ್ಬೇಡಿ, ನಮ್ಮ ಹತ್ರ ನೀತಿ ಇದೆ, ನಮ್ಮ ಹತ್ರ ನೇತೃತ್ವ ಇದೆ, ನಮ್ಮ ಹತ್ರ ನಿಯತ್ತಿದೆ. ನಾವು ಗೆದ್ದು ಬರ್ತೀವಿ. ವನವಾಸಿ ಮಹಿಳೆ ರಾಷ್ಟ್ರಪತಿ ಆಗೋದ್ರಲ್ಲಿ ಆ ಚುನಾವಣೆಯ ಕೋ ಇನ್ಚಾರ್ಜ್ ಅದರಲ್ಲಿ ಒಬ್ಬರು ಕರ್ನಾಟಕದವರು, ಅವ್ರ ಮೂಲಕ ಅವರ ಒಬ್ಬ ವನವಾಸಿ ಮಹಿಳೆ ಭಾರತದ ರಾಷ್ಟ್ರಪತಿ ಆಗೋಕ್ಕೆ ಸಹಾಯ ಆಯಿತು ಅನ್ನೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ನೀವು ಒಟ್ಟು ಚುನಾವಣೆ ಹೇಗೆ ನಡೆಯುತ್ತೆ, ಆಮೇಲೆ ದ್ರೌಪದಿ ಮುರ್ಮು ಅವರ ಹಿನ್ನೆಲೆ ಮತ್ತು ಎಲ್ಲ ರಾಜಕೀಯ ವಿಚಾರಗಳನ್ನ ಸಂವಾದ ಜೊತೆ ಹಂಚಿಕೊಂಡಿದ್ದೀರಾ. ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದ. ನಮಸ್ಕಾರ.